ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾನು ನಿಮಗೆ ನಿನ್ನೆ ಅಕ್ಕಿ ಹಪ್ಪಳ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ. ಇವತ್ತು ಅದೇ ಅಕ್ಕಿ ಹಪ್ಪಳನೇ ಮಸಾಲೆ ಹಪ್ಪಳವನ್ನಾಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಇವಾಗ ಏನಪ್ಪ ಅಂತಂದರೆ, ನಾವೀಗ ಅಕ್ಕಿ ಹಪ್ಪಳ ಇರುತ್ತಲ್ವ, ಅದರ ಹಸಿ ಹಿಟ್ಟನ್ನೇ ನಾವು ಅದೇ ಕೂಡಲೇ ಮಾಡಿಕೊಂಡು ಅದೇ ಕೂಡಲೇ ತಿನ್ನುವಂಥದ್ದು. ಈ ಒಂದು ಹಸಿ ಹಿಟ್ಟಿಗೆ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ನ ಹಾಕಿಬಿಟ್ಟು ಅದನ್ನು ಟೇಸ್ಟಿಯಾಗಿ ಮಾಡಿಕೊಂಡು ಮಸಾಲೆ ಹಪ್ಪಳವಾಗಿ ಮಾಡಿ ತಿನ್ನೋದು. ಅಂತಂದರೆ ನಾವೀಗ ಇಲ್ಲಿ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀವಿ. ಹಾಗೆ ಆ ಒಂದು ಈರುಳ್ಳಿಗೆ ನಾವು ಕ್ಲೀನಾಗಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬಹುದು ಅಥವಾ ದೊಡ್ಡದಾಗಿ ಹೆಚ್ಕೋಬಹುದು, ನಿಮಗೆ ಹೇಗೆ ಬೇಕೋ ಹಾಗೆ. ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣಸನ್ನು ತೊಗೊಂಡಿದ್ದೀನಿ, 2 ಹಸಿಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಮತ್ತು ಅದರ ಜೊತೆಗೆ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಕಾಯಿ ತುರಿನ ಸ್ವಲ್ಪ ಜಾಸ್ತಿಯಾಗಿ ತೊಗೊಂಡಿರ್ತೇನೆ, ಯಾಕಂತಂದರೆ ಸ್ವಲ್ಪ ಸ್ವೀಟಾಗಿ ಬರಲಿ ಅನ್ನೋ ಕಾರಣಕ್ಕೆ. ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ. ಈಗ ನಾವು ಆ ಹಸಿ ಹಿಟ್ಟಿನ ಮೇಲೆ ಈ ಒಂದು ಎಲ್ಲ ಇಂಗ್ರೀಡಿಯೆಂಟನ್ನು ಹಾಕಿ ಕ್ಲೀನಾಗಿ ಸುತ್ತಲೂ ಹಾಕ್ಕೋಬೇಕಾಗತ್ತೆ. ನೀವು ಹಾಕ್ಕೊಂಡು ನಂತರ ಬೇಯಿಸಿ ಒಂದು 2ರಿಂದ 3 ನಿಮಿಷದ ನಂತರ ಬೇಯಿಸಿ ಒಂದು ಅಕ್ಕಿ ಹಪ್ಪಳ ಮಸಾಲೆ ಹಪ್ಪಳ ಏನಿದೆ ಅದನ್ನು ತೆಗೆದು ನೀವು ಫೋಲ್ಡ್ ಅಥವಾ ರೋಲ್ ಏನು ಬೇಕಾದರೂ ಮಾಡಿ ತಿನ್ಬೋದು. ಫೋಲ್ಡ್ ಮಾಡಿ ತಿನ್ಕೋಬಹುದು ಅಥವಾ ರೋಲ್ ಮಾಡಿ ತಿನ್ಬೋದು. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ರೋಲ್ ಮಾಡಿ ಫೋಲ್ಡ್ ಮಾಡಿ ತಿನ್ಬೋದು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿಲ್ಲ, ನೀವು ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬಹುದು. ಮಾಡಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ಸಿಗತ್ತೆ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.